ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರಾಂಡಾ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಪೂಜಾ ಭಟ್. ಹಿಂದಿನ ಕ್ಲಾಸಲ್ಲಿ ನಾವು ಆರ್ಟಿಕಲ್ಸ್ ಪಾರ್ಟ್ 1 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವೇರ್ ವಿ ಲರ್ನ್ ಅಬೌಟ್ ವಾಟ್ ಆಕ್ಚುಲಿ ಆರ್ಟಿಕಲ್ಸ್ ಮೀನ್. ಆರ್ಟಿಕಲ್ಸ್ ಅಂದ್ರೆ ಏನು, ಆರ್ಟಿಕಲ್ಸ್ ಅಂದ್ರೆ ಅದರ ಅರ್ಥ ಏನು ಅಂತ ತಿಳ್ಕೊಂಡಿದ್ವಿ. ಸೊ ಟು ಬ್ರಷ್ ಅಪ್ ಆನ್ ದ್ಯಾಟ್, ಆರ್ಟಿಕಲ್ಸ್ ಅಂದ್ರೆ ಒಂದು ನೌನ್ ನ ಇಂಟ್ರೊಡ್ಯೂಸ್ ಮಾಡುವಂತ ಒಂದು ವರ್ಡ್ಸ್. ಅದಲ್ಲದೆ ನೌನ್ ಸ್ಪೆಸಿಫಿಕ್ ಅಥವಾ ಜನರಲ್ ಅಂತ ಕಂಡುಹಿಡಿಯಕ್ಕೆ ಬಳಸುವಂತ ವರ್ಡ್ಸ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಲ್ಲಿ ಎರಡು ಟೈಪ್ ಬ್ರಾಡ್ಲಿ ಕ್ಲಾಸಿಫೈ: ಡೆಫಿನೆಟ್ ಮತ್ತೆ ಇಂಡೆಫಿನೆಟ್ ಆರ್ಟಿಕಲ್ಸ್. ಸೊ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ನಾವು ಎ ಅಂಡ್ ಆನ್ ಬಗ್ಗೆ ಕಲ್ತ್ಕೊಂಡಿದ್ವಿ. ಎ ಅಂಡ್ ಆನ್ ಪರವಾಗಿ ಕೆಲವೊಂದು ರೂಲ್ಸ್ ಗಳನ್ನ ಕೂಡ ತಿಳ್ಕೊಂಡಿದ್ವಿ, ಯಾವಾಗ ಎ ಅಂಡ್ ಆನ್ ಬಳಸಬೇಕು. ಅದಾದ್ಮೇಲೆ ಡೆಫಿನೆಟ್ ಆರ್ಟಿಕಲ್ ಹೋದ್ವಿ, ಅದನ್ನ ಯಾವಾಗ ಬಳಸಬೇಕು ಅದಕ್ಕೋಸ್ಕರ ಕೂಡ ಕೆಲವೊಂದು ರೂಲ್ಸ್ ನ ತಿಳ್ಕೊಂಡಿದ್ವಿ. ಸೊ ಇಫ್ ಯು ಹ್ಯಾವೆಂಟ್ ವಾಚ್ ದಟ್ ವಿಡಿಯೋ, ಸೊ ಪಾರ್ಟ್ 1 ಆಫ್ ಆರ್ಟಿಕಲ್ಸ್ ನ ನೋಡಿ. ಅದಾದ್ಮೇಲೆ ಇವತ್ತು ಈಗ ಮುಂದುವರ್ಸೋಣ ಕ್ಲಾಸ್ ನ ವಿತ್ ಆರ್ಟಿಕಲ್ಸ್ ಪಾರ್ಟ್ 2. ಸೊ ಇವತ್ತು ಲೆಟ್ ಸ್ಟಾರ್ಟ್ ವಿತ್ ಒಮಿಷನ್ ಆಫ್ ಆರ್ಟಿಕಲ್ಸ್. ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂದ್ರೆ ಏನು? ಒಮಿಟ್ ಅಂದ್ರೆ ಏನರ್ಥ? ಒಮಿಟ್ ಇಸ್ ಟು ಲೀವ್ ಔಟ್ ಸಮಥಿಂಗ್, ಅಂದ್ರೆ ಯಾವ್ದನ್ನಾದ್ರೂ ಬಿಟ್ಟು ಬಿಡೋದು. ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂದ್ರೆ ಆರ್ಟಿಕಲ್ಸ್ ನ ಎಲ್ಲಿ ಬಳಸಬಾರ್ದು ಅಂತ ನಾವೇನ್ ತಿಳ್ಕೊಳ್ತೀವಿ. ಇದನ್ನ ಇನ್ನೊಂದು ಹೆಸರಾಗಿ ಕರೀತಾರೆ ಝೀರೋ ಆರ್ಟಿಕಲ್ಸ್ ಅಂತ ಕೂಡ ಕರೀತಾರೆ. ಅಂದ್ರೆ ಆರ್ಟಿಕಲ್ಸ್ ನ ಬಳಸಲ್ಲ ನಾವು. ಈಗ ಯಾವ್ಯಾವ ರೂಲ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಾನು, ಆ ಸಿಚುವೇಶನ್ಸ್ ಅಲ್ಲಿ ನಾವು ಆರ್ಟಿಕಲ್ಸ್ ನ ಬಳಸೋದಿಲ್ಲ, ಹಾಗಾಗಿ ಇದನ್ನ ಝೀರೋ ಆರ್ಟಿಕಲ್ಸ್ ಅಂತ ಕರಿತೀವಿ. ಬಟ್ ಇಟ್ಸ್ ಆಕ್ಚುಲಿ ಒಮಿಷನ್ ಆಫ್ ಆರ್ಟಿಕಲ್ಸ್, ಮೀನಿಂಗ್ ಯು ಲೀವ್ ಔಟ್ ಆರ್ಟಿಕಲ್ಸ್ ಇನ್ ಸರ್ಟನ್ ಕೇಸಸ್ ಅಂಡ್ ಸಿನಾರಿಯೋಸ್. ಸೊ ಈಗ ಇಲ್ಲಿ ರೂಲ್ಸ್ ನೋಡೋಣ. ಡೋಂಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ಪ್ಲೂರಲ್ ನೌನ್ಸ್ ಅಂತ ಇದೆ. ನಾವು ಹಿಂದೆ ಕಲ್ತ್ಕೊಂಡಿದ್ವಿ ದ ಯಾವಾಗ ಬಳಸಬಹುದು, ದ ಸಿಂಗ್ಯುಲರ್ ನೌನ್ಸ್ಗೂ ಬಳಸಬಹುದು, ಪ್ಲೂರಲ್ ನೌನ್ಸ್ಗೂ ಬಳಸಬಹುದು. ಬಟ್ ಇಲ್ಲಿ ಪ್ಲೂರಲ್ ನೌನ್ಸ್ಗೆ ಬಳಸಬಾರ್ದು ಅಂತ ಇದೆ. ಏನಿದ್ರ ಅರ್ಥ? Let's look at the example and then I'll tell you what it means. I love reading books. Books plural ಹೌದು, ಬಟ್ ನಾನು I love reading the books ಅಂತ ಹೇಳಕ್ಕಾಗಲ್ಲ. I love reading books. ಸೊ ಅಷ್ಟು ಸಾಕು. ಅದ್ರ ಮಧ್ಯದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ನ ಇಂಟ್ರೊಡ್ಯೂಸ್ ಮಾಡೋ ಅಗತ್ಯ ಇಲ್ಲ. Cows give milk is enough. The cows give milk ಅಂತ ಹೇಳೋ ಅಗತ್ಯ ಇಲ್ಲ, ಹಾಗಾಗಿ ಇದು ತಪ್ಪಾಗುತ್ತೆ. ಪ್ಲೂರಲ್ ನೌನ್ಸ್ ಅಲ್ಲಿ ಎಲ್ಲಾ ಸಿಚುವೇಶನ್ ಅಲ್ಲೂ ನಾವು ದ ಬಳಸಬಾರ್ದು. ಯಾವ ಸಿಚುವೇಶನ್ ಅಲ್ಲಿ ಬಳಸಬೇಕು ಇದು ನೋಡಿ. If plural noun points to something specific, then only we use the. Look at the example. The elephants of Africa are much larger in size ಅಂತ ಇದೆ. ಇಲ್ಲಿ ನಾನು ಬರೀ ಎಲಿಫೆಂಟ್ಸ್ ಅಂತ ಹೇಳ್ತಾ ಇಲ್ಲ, ಬಟ್ ದ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಎಲಿಫೆಂಟ್ಸ್ ಆಫ್ ಆಫ್ರಿಕಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಎಲಿಫೆಂಟ್ಸ್ ಕಮ್ಯುನಿಟಿಗೆ ನಾನು ರೆಫರ್ ಮಾಡ್ತಾ ಇಲ್ಲ, ಬಟ್ ಆಫ್ರಿಕಾದಲ್ಲಿರೋ ಎಲಿಫೆಂಟ್ಸ್ ಮಾತ್ರ ನಾನು ರೆಫರ್ ಮಾಡ್ತಾ ಇರೋದ್ರಿಂದ ಇಟ್ ಬಿಕಮ್ಸ್ ಸ್ಪೆಸಿಫಿಕ್. ಹಾಗಾಗಿ ನಾವು ಕಲ್ತ್ಕೊಂಡಿದ್ವಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ, ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ ದನ. ಸೊ ಇಫ್ ಯು ವಾಂಟ್ ಟು ಪಾಯಿಂಟ್ ಔಟ್ ಸಮಥಿಂಗ್ ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್, ಓನ್ಲಿ ದೆನ್ ಯು ಯೂಸ್ ದ. ಇಲ್ಲ ಅಂದ್ರೆ ಪ್ಲೂರಲ್ ನೌನ್ಸ್ ಜೊತೆ ಯೂಶಲಿ ನಾವು ದ ಬಳಸೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ರೂಲ್, ಡೋಂಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ಪ್ರಾಪರ್ ನೌನ್ಸ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ಸ್. ಸೊ ಪ್ರಾಪರ್ ನೌನ್ ಅಂದ್ರೆ ಏನು, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? ಸೊ ಇದು ಟೈಪ್ಸ್ ಆಫ್ ನೌನ್ಸ್ ಅಲ್ಲಿ ಬರುತ್ತೆ, ನೀವು ಆಲ್ರೆಡಿ ಕಲ್ತ್ಕೊಂಡಿರಬಹುದು. ಪ್ರಾಪರ್ ನೌನ್ಸ್ ಅಂದ್ರೆ ನಾವು ಹೆಸರು ಕೊಟ್ಟಿರ್ತೀವಲ್ಲ, ಕನ್ನಡದಲ್ಲಿ ಅಂಕಿತ ನಾಮ ಅಂತ ಕರೀತಾರೆ ಇದಕ್ಕೆ. ಅಂದ್ರೆ ಈಗ ಮನುಷ್ಯರು ಕೊಟ್ಟಿರೋ ಹೆಸರು, ಕಂಪನೀಸ್ಗೆ, ದೇಶಗಳಿಗೆ, ಕಾಂಟಿನೆಂಟ್ಸ್ಗೆ, ಸಿಟೀಸ್ಗೆ, ಎಲ್ಲದಕ್ಕೂ ಅದರದೇ ಒಂದೊಂದು ಸ್ಪೆಷಲ್ ಹೆಸರು ಇರುತ್ತಲ್ವಾ. ಸೊ ಆ ಹೆಸರನ್ನ ಪ್ರಾಪರ್ ನೌನ್ಸ್ ಅಂತ ಹೇಳ್ತೀವಿ. ಪ್ರಾಪರ್ ನೌನ್ಸ್ ಮುಂದೆ ನಾವು ಎ ಅಂಡ್ ದ ಯಾವುದನ್ನು ಬಳಸೋದಿಲ್ಲ. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದ್ರೆ ಏನು? ಅಬ್ಸ್ಟ್ರಾಕ್ಟ್ ನೌನ್ಸ್ ಆರ್ ಸಮಥಿಂಗ್ ದಟ್ ಡು ನಾಟ್ ಹ್ಯಾವ್ ಅ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಅಂದ್ರೆ ಇಂಟ್ಯಾಂಜಿಬಲ್. ಇಂಟ್ಯಾಂಜಿಬಲ್ ಅಂದ್ರೆ ಏನು? ಇದನ್ನ ನೀವು ಮುಟ್ಟಕ್ಕೆ ಸಾಧ್ಯ ಇಲ್ಲ, ಇದನ್ನ ನೋಡಕ್ ಸಾಧ್ಯ ಇಲ್ಲ. ಸೊ ಯು ಕ್ಯಾನ್ ಓನ್ಲಿ ಫೀಲ್ ಇಟ್. ಓಕೆ, ಸೊ ಎಕ್ಸಾಂಪಲ್ ನಾಲೆಜ್. ನಾಲೆಜ್ ನ ನೀವು ಮುಟ್ಟಕ್ಕಾಗಲ್ಲ, ನೋಡಕ್ಕಾಗಲ್ಲ, ಬಟ್ ನಾಲೆಜ್ ನ ಫೀಲ್ ಮಾಡಬಹುದು. ಸೊ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರೋ ನೌನ್ಸ್ ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ನಾಲೆಜ್, ಡೇಂಜರ್, ಫಿಯರ್, ಬ್ಯೂಟಿ, ಯೂತ್, ಲವ್, ಹೇಟ್, ಇದೆಲ್ಲದು ಅಬ್ಸ್ಟ್ರಾಕ್ಟ್ ನೌನ್ಸ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿ. ಹಿ ವರ್ಕ್ಸ್ ಫಾರ್ IBM. IBM ಇಸ್ ಅ ಪ್ರಾಪರ್ ನೌನ್. IBM ಒಂದು ಕಂಪನಿ ಹೆಸರು, ಕರೆಕ್ಟಾ? ಅದರ ಮುಂದೆ ನಾವು ದ ಆಗ್ಲಿ, ಎ ಆಗ್ಲಿ, ಆನ್ ಆಗ್ಲಿ ಬಳಸಲ್ಲ. ಎ IBM, ಆನ್ IBM ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಒಂದೇ IBM ಇರೋದು. ದ IBM ಅದೇ ಬೇಕಾಗಿಲ್ಲ. ಪ್ರಾಪರ್ ನೌನ್ಸ್ ಮುಂದೆ ಯಾವತ್ತು ಬಳಸಬಾರ್ದು. ಲವ್ ಇಸ್ ಬ್ಲೈಂಡ್, ನಾನು ಹೇಳಿದಾಗ ಅಬ್ಸ್ಟ್ರಾಕ್ಟ್ ನೌನ್ ಅಂತ. ಲವ್ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್ ಬಿಕಾಸ್ ಇಟ್ಸ್ ಅ ಫೀಲಿಂಗ್. ಲವ್ ನ ನೀವು ಮುಟ್ಟಕ್ಕಾಗಲ್ಲ, ನೋಡಕ್ಕಾಗಲ್ಲ, ಅಗೇನ್ ಬಿಕಾಸ್ ಇಟ್ಸ್ ಇಂಟ್ಯಾಂಜಿಬಲ್. So the love is blind would be incorrect. A love is blind would also be incorrect. Love is blind ಸರಿ ಇದೆ. ಸೊ ಅಬ್ಸ್ಟ್ರಾಕ್ಟ್ ನೌನ್ ಮುಂದೆ ಕೂಡ ದ ಅಥವಾ ಎ ಅಂಡ್ ಆನ್ ಬಳಸಬಾರ್ದು.
ನೇಹಾ ಇಸ್ ಅನ್ವೆಲ್. ನೇಹಾ ಅನ್ನೋದು ಒಂದು ಹುಡುಗಿ ಹೆಸರು. ನೇಹಾಗೆ ಹುಷಾರಿಲ್ವಂತೆ. ನಾವು ನೇಹಾ ಇಸ್ ಅ ಪ್ರಾಪರ್ ನೌನ್ ಅಂದ್ರೆ ಅದವಳ ಹೆಸರು, ಅವಳು ಕೊಟ್ಟಿರೋ ಹೆಸರು. ಸೊ ನೇಹಾ ಮುಂದೆ ಯಾವತ್ತು ಆರ್ಟಿಕಲ್ ಬರಲ್ಲ. ಅಂದ್ರೆ ಮನುಷ್ಯನ ಹೆಸರು ಮುಂದೆ ಆರ್ಟಿಕಲ್ ಬರಲ್ಲ, ಕಂಪನಿ ಹೆಸರು ಮುಂದೆ ಆರ್ಟಿಕಲ್ ಬರಲ್ಲ. ಈ ಅಬ್ಸ್ಟ್ರಾಕ್ಟ್ ನೌನ್ಸ್ ಏನಿದೆ ಅದರ ಮುಂದೆ ಕೂಡ ಆರ್ಟಿಕಲ್ ಬರಲ್ಲ. ಸೊ ನೇಹಾ ಇಸ್ ಅನ್ವೆಲ್ ಇಸ್ ಕರೆಕ್ಟ್. ಅ ನೇಹಾ, ದ ನೇಹಾ ಬೇಕಾಗಿಲ್ಲ. ನೆಕ್ಸ್ಟ್, ಡು ನಾಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಪ್ರೊನೌನ್ಸ್ ಅಂದ್ರೆ ಏನು? If you don't know, pronouns are something that are used as a substitute to nouns. So nouns na ಬಳಸೋ ಬದಲು pronouns na ಬಳಸ್ತೀವಿ. For example, if I say Mike is a good boy, Mike wakes up at 5 a.m. every day, Mike goes to school, Mike plays football, Mike comes home at 6 o'clock, Mike does his homework, Mike sleeps early. So ಪ್ರತಿ ಸಲ ಮೈಕ್ ಅಂತ ಹೆಸರನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಅದರ ಬಗ್ಗೆ ಏನ್ ಬಳಸಬಹುದು ನಾನು? ಫಸ್ಟ್ ಸೆಂಟೆನ್ಸ್ ಅಲ್ಲಿ ಮೈಕ್ ಅಂತ ಹೇಳಿ ದೆನ್ ಐ ಕ್ಯಾನ್ ಕಂಟಿನ್ಯೂ ವಿತ್ ಹಿ ಅಂದ್ರೆ ಅವನು ಅನ್ನೋ ಅರ್ಥ ಬರುತ್ತೆ. ಸೊ ಮೈಕ್ ಇಸ್ ಅ ಗುಡ್ ಬಾಯ್, ಹಿ ವೇಕ್ಸ್ ಅಪ್ ಎಟ್ 5 a.m, ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಈ ತರ ಸೆಂಟೆನ್ಸ್ ನ ಕಂಟಿನ್ಯೂ ಮಾಡ್ತೀವಿ. ಸೊ ನೌನ್ ಬದಲು ಬಳಸುವಂತ ಪದಗಳನ್ನ ಪ್ರೊನೌನ್ಸ್ ಅಂತ ಕರಿತೀವಿ. ಹಿ, ಶಿ, ಇಟ್, ಐ, ವಿ, ಯು, ದೇ ಇದೆಲ್ಲದು ಪ್ರೊನೌನ್ಸ್ ಆಗುತ್ತೆ. ಪ್ರೊನೌನ್ಸ್ ಬಂದಾಗ ಯಾವತ್ತು ಆರ್ಟಿಕಲ್ಸ್ ಬರಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ. Why are you reading my book? So book is a noun here, but book ಗಿಂತ ಮುಂಚೆ ಮೈ ಇದೆ. ನೀವು ಮೈ ಅಂದ್ರೆ ನಂದು ಅಂತ ಹೇಳಾದ್ಮೇಲೆ ಅದರ ಮಧ್ಯದಲ್ಲಿ ಆರ್ಟಿಕಲ್ ನ ಸೇರ್ಸಕ್ ಆಗಲ್ಲ. So meaning if article comes into picture, pronouns go out. If pronouns come into picture, articles go out. So ಎರಡು ಒಟ್ಟಿಗೆ ಯಾವತ್ತು ಬರಲ್ಲ ಅಂದ್ರೆ ಈ ಸಿನಾರಿಯೋ ಅಲ್ಲಿ. ಹಾಗಾಗಿ ಪ್ರೊನೌನ್ಸ್ ಇದ್ದಾಗ ಆರ್ಟಿಕಲ್ಸ್ ನ ಬಳಸೋ ಅಗತ್ಯ ಇಲ್ಲ. ನೆಕ್ಸ್ಟ್ ರೂಲ್, ಡೇಸ್ ಅಂಡ್ ಮಂತ್ಸ್. ಸೊ ಡೇಸ್ ಅಂದ್ರೆ ದಿನಗಳು, ಮಂತ್ಸ್ ಅಂದ್ರೆ ತಿಂಗಳುಗಳು. ಸೊ ಡೇಸ್ ಮತ್ತೆ ಮಂತ್ಸ್ ಹೆಸರುಗಳ ಮುಂದೆ ಕೂಡ ಎ ಅಂಡ್ ದ ಬರಲ್ಲ. ಐ ಸಿ ಯು ಆನ್ ಸ್ಯಾಟರ್ಡೇ ಹೇಳ್ತಿರಲ್ಲ, ಐ ಮೀಟ್ ಯು ಆನ್ ಮಂಡೇ, ಐ ಹ್ಯಾವ್ ಅ ಕ್ಲಾಸ್ ಆನ್ ಟ್ಯೂಸ್ಡೇ ಎಕ್ಸೆಟ್ರಾ. ಸೊ ದಿನದ ಹೆಸರುಗಳ ಮುಂದೆ ಎ ಅಂಡ್ ದ ಬರಲ್ಲ. Tina is getting married in December. So December here is a month. ಯಾವುದೇ ಮಂತ್ ತಗೊಳ್ಳಿ, ಮಂತ್ ಗಳ ಹೆಸರುಗಳ ಮುಂದೆ ಕೂಡ ಆರ್ಟಿಕಲ್ಸ್ ನ ನಾವು ಬಳಸೋದಿಲ್ಲ. ಸೊ ರಿಮೆಂಬರ್ ದಿಸ್ ರೂಲ್ಸ್. ಪ್ರೊನೌನ್ಸ್ ಮುಂದೆ ದ ಬರಲ್ಲ, ದ ಎ ಯಾವುದು ಬರಲ್ಲ. ಡೇಸ್ ಅಂಡ್ ಮಂತ್ಸ್ ಮುಂದೆ ಕೂಡ ಯಾವ ಆರ್ಟಿಕಲ್ಸ್ ಬಳಕೆ ಮಾಡೋದು. ನೆಕ್ಸ್ಟ್, ನೇಮ್ಸ್ ಆಫ್ ಕಾಂಟಿನೆಂಟ್ಸ್, ಕಂಟ್ರೀಸ್, ಲೇಕ್ಸ್, ಮೌಂಟೇನ್ಸ್, ಸ್ಟೇಟ್ಸ್, ಸಿಟೀಸ್, ಟೌನ್ಸ್ ಅಂಡ್ ಸ್ಟ್ರೀಟ್ಸ್. ನೌ ಲೆಟ್ಸ್ ಲುಕ್ ಎಟ್ ದಿಸ್ ಒನ್ ಬೈ ಒನ್. ನೇಮ್ಸ್ ಆಫ್ ಕಾಂಟಿನೆಂಟ್ಸ್. ಕಾಂಟಿನೆಂಟ್ಸ್ ಅಂದ್ರೆ ಏನು? ಖಂಡಗಳು. ಏಷ್ಯಾ ಖಂಡ, ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಓಷಿನಿಯಾ ಎಕ್ಸೆಟ್ರಾ. ನಾವು ಕಾಂಟಿನೆಂಟ್ಸ್ ಹೆಸರು ಮುಂದೆ ಯಾವತ್ತು ದ ಹಾಕಬಾರ್ದು. ಎ ಅಂಡ್ ಆನ್ ಅಂತೂ ಆಬ್ವಿಯಸ್ಲಿ ಬರೋದಿಲ್ಲ. ಸೊ ಯಾವ ತರ? ವಿ ಜಸ್ಟ್ ಸೇ ಏಷ್ಯಾ. ಏಷ್ಯಾ ಇಸ್ ದಿ ಲಾರ್ಜೆಸ್ಟ್ ಕಾಂಟಿನೆಂಟ್ ಹಾಗೆ ಹೇಳ್ಬೇಕು. ಕರೆಕ್ಟಾ? ಸೊ ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಅಷ್ಟೇ. ಅದರ ಮುಂದೆ ನೀವು ಯಾವುದೇ ಆರ್ಟಿಕಲ್ಸ್ ನ ಹಾಕಬಾರ್ದು. ಕಂಟ್ರೀಸ್ ಸೇಮ್. ಕಂಟ್ರೀಸ್ ಅಗೇನ್ ಇಲ್ಲಿ ಸ್ವಲ್ಪ ಕ್ಯಾಚ್ ಇದೆ. ಕಂಟ್ರೀಸ್, ಎಲ್ಲಾ ಕಂಟ್ರೀಸ್ ಹೆಸರು ಮುಂದೆ ದ ಬರಲ್ಲ. ಕೆಲವೊಂದು ಕಂಟ್ರೀಸ್ ಹೆಸರು ಮುಂದೆ ದ ಬರುತ್ತೆ. ಸೊ ಅದು ಯಾವುದು ಅಂತ ಡಿಸ್ಕಸ್ ಮಾಡೋಣ ಇಲ್ಲಿ. ಕಂಟ್ರೀಸ್ ನ ನಾವು ಪ್ರಾಪರ್ ನೌನ್ ಅಂತ ಕನ್ಸಿಡರ್ ಮಾಡ್ತೀವಿ, ಹಾಗಾಗಿ ಅದ್ರ ಮುಂದೆ ನಾವು ದ ಹಾಕಲ್ಲ. ಬಟ್ ನೀವು ಮ್ಯಾಪ್ ನೋಡಿದ್ರೆ ಕೆಲವೊಂದು ಕಂಟ್ರೀಸ್ ಮುಂದೆ ದ ಇರುತ್ತೆ. ದ USA, ದಿ ಯುನೈಟೆಡ್ ಕಿಂಗ್ಡಮ್, ದ ಚೆಕ್ ರಿಪಬ್ಲಿಕ್ ಎಕ್ಸೆಟ್ರಾ. ಸೊ ಯಾಕೆ ಈ ದೇಶದ ಮುಂದೆ, ಈ ದೇಶಗಳ ಹೆಸರು ಮುಂದೆ ನಾವು ದ ಬಳಸ್ತೀವಿ? ಸೊ ದೇರ್ ಇಸ್ ಅ ರೀಸನ್ ಬಿಹೈಂಡ್ ಇಟ್. The USA, if you expand this stands for the United States of America. Correct? So ಇಲ್ಲಿ ಎರಡು ರೀಸನ್ ನಾವು ಕೊಡಬಹುದು. ಒಂದು, ಯಾವ ಕಂಟ್ರೀಸ್ ಹೆಸರಲ್ಲಿ ಕಾಮನ್ ನೌನ್ಸ್ ಇರುತ್ತೆ. ಕಾಮನ್ ನೌನ್ಸ್ ಅಂದ್ರೆ ನೌನ್ಸ್ ಲೈಕ್ ಫೆಡರೇಷನ್ ಅಥವಾ ರಿಪಬ್ಲಿಕ್, ಕಿಂಗ್ಡಮ್, ಈ ತರ ಹೆಸರೆಲ್ಲ ಯಾವ್ದಾದ್ರು ದೇಶಗಳ ಹೆಸರಲ್ಲಿ ಇದ್ರೆ ಆವಾಗ ನಾವು ದ ಬಳಸ್ತೀವಿ. ಅದಲ್ಲದೆ ಯಾವ್ದಾದ್ರು ದೇಶದ ಹೆಸರಲ್ಲಿ ಆಫ್ ಅನ್ನೋ ಪ್ರೆಪೋಸಿಷನ್ ಇದ್ರೆ ಆವಾಗ ಕೂಡ ದ ಬಳಸ್ತೀವಿ. ಸೊ ಯುನೈಟೆಡ್ ಅನ್ನೋ ಹೆಸರಿದೆ ಇಲ್ಲಿ, ಸ್ಟೇಟ್ಸ್ ಆಫ್ ಕೂಡ ಇದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ದ ಬಳಸಬೇಕು. ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಎರಡೂ ಇದೆ, ಕಾಮನ್ ನೌನ್, ಹಾಗಾಗಿ ದ ಬಳಸ್ತೀವಿ. ದ ಚೆಕ್ ರಿಪಬ್ಲಿಕ್ ಇಸ್ ಅ ಕಾಮನ್ ನೌನ್, ಹಾಗಾಗಿ ದ ಬಳಸ್ತೀವಿ. ಕರೆಕ್ಟ್? ದೆನ್ ದಿ UAE ಅಂತ ಹೇಳ್ತೀವಿ, ದಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಅಗೇನ್ ಎಮಿರೇಟ್ಸ್ ಇಸ್ ಅ ಕಾಮನ್ ನೌನ್, ಯುನೈಟೆಡ್ ವರ್ಡ್ ಕೂಡ ಇದೆ, ಹಾಗಾಗಿ ದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ.
ಸೊ ಇದನ್ನ ನೀವು ಒಂದು ಅಸೈನ್ಮೆಂಟ್ ಆಗಿ ತಗೊಂಡು ಯಾವ ಕಂಟ್ರೀಸ್ ಹೆಸರು ಮುಂದೆ ದ ಬರುತ್ತೆ ಅಂತ ತಿಳ್ಕೋಬಹುದು. ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಇನ್ ಎಕ್ಸಾಮಿನೇಷನ್ಸ್. ನೆಕ್ಸ್ಟ್ ಲೇಕ್ಸ್. ಸೊ ಕೆರೆ, ಲೇಕ್ಸ್, ಸಿಂಗಲ್ ಲೇಕ್ಸ್ ಹೆಸರು ಮುಂದೆ ನಾವು ಆರ್ಟಿಕಲ್ಸ್ ನ ಬಳಸಲ್ಲ. ಸೊ ಇಫ್ ಐ ಸೇ ಲೇಕ್ ಸುಪೀರಿಯರ್, ಇದು ಅಮೆರಿಕಾದ ಮತ್ತೆ ಕೆನಡಾ ಬಾರ್ಡರ್ ಅಲ್ಲಿರೋ ಒಂದು ಲೇಕ್. ಒಂದು ಕೆರೆ ಹೆಸರು ಮುಂದೆ ಯಾವತ್ತು ನಾವು ದ ಲೇಕ್ ಅಥವಾ ಎ ಲೇಕ್ ಆತರ ಹೇಳಲ್ಲ. ಓಕೆ, ಸೊ ಲೇಕ್ ಹೆಸರು ಜೊತೆಗೆ ದ ಬಳಸಬಾರ್ದು. ನೆಕ್ಸ್ಟ್ ಮೌಂಟೇನ್ಸ್. ಹಿಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ ಮೌಂಟೇನ್ ರೇಂಜಸ್ ಅಂತ ಇದ್ರೆ, ಅಂದ್ರೆ ಪರ್ವತಗಳ ಶ್ರೇಣಿ ಇದ್ರೆ ದ ಬಳಸಬೇಕು. ಬಟ್ ಸಿಂಗಲ್ ಮೌಂಟೇನ್ ಬಗ್ಗೆ ಮಾತಾಡಿದ್ರೆ ನೀವು ಅಲ್ಲಿ ದ ಬಳಸೋದಿಲ್ಲ. ಅಂದ್ರೆ ಇಫ್ ಯು ಸೇ ಮೌಂಟ್ ಎವರೆಸ್ಟ್, ದ ಮೌಂಟ್ ಎವರೆಸ್ಟ್ ಇಸ್ ನಾಟ್ ಕರೆಕ್ಟ್. ಮೌಂಟ್ ಎವರೆಸ್ಟ್ ಅಷ್ಟೇ. ಓಕೆ, ಸೊ ಇಫ್ ಯು ಸೇ ಕಾಂಚನಜಂಗಾ, ಮೌಂಟ್ ಕಾಂಚನಜಂಗಾ ಅಷ್ಟೇ ಹೇಳಬೇಕು. ದ ಕಾಂಚನಜಂಗಾ ಆರ್ ದ ಮೌಂಟ್ ಎವರೆಸ್ಟ್ ಹೇಳೋ ಅಗತ್ಯ ಇಲ್ಲ. ಸೊ ಸಿಂಗಲ್ ಮೌಂಟೇನ್ಸ್ ಮುಂದೆ ದ ಬಳಸಬಾರ್ದು. ಸ್ಟೇಟ್ಸ್, ರಾಜ್ಯಗಳ ಹೆಸರು ಮುಂದೆ ದ ಬರಲ್ಲ. ಸಿಟೀಸ್, ಬ್ಯಾಂಗ್ಳೂರ್, ಟೋಕಿಯೋ, ನ್ಯೂಯಾರ್ಕ್ ಎಕ್ಸೆಟ್ರಾ, ಸಿಟೀಸ್ ಮುಂದೆ ಬರಲ್ಲ. ಟೌನ್ಸ್ ಮುಂದೆ ಬರಲ್ಲ. ಅದಾದ್ಮೇಲೆ ಸ್ಟ್ರೀಟ್ಸ್ ಅಂದ್ರೆ ಬೀದಿಗಳ ಹೆಸರು ಮುಂದೆ ಕೂಡ ನಾವು ಆರ್ಟಿಕಲ್ಸ್ ನ ಬಳಸೋದಿಲ್ಲ. ನೆಕ್ಸ್ಟ್ ರೂಲ್ಸ್ ನೋಡೋಣ. ಡೋಂಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ನೇಮ್ಸ್ ಆಫ್ ಡಿಸೀಸಸ್, ಫೆಸ್ಟಿವಲ್ಸ್, ಸೀಸನ್ಸ್, ಗೇಮ್ಸ್ ಆರ್ ಸ್ಪೋರ್ಟ್ಸ್, ಲ್ಯಾಂಗ್ವೇಜಸ್, ಸಬ್ಜೆಕ್ಟ್ ಆಫ್ ಸ್ಟಡಿ ಅಂಡ್ ಮೀಲ್ಸ್ ಆಫ್ ದ ಡೇ. ವಿಲ್ ಲುಕ್ ಎಟ್ ದಿಸ್ ಒನ್ ಬೈ ಒನ್. ನೇಮ್ಸ್ ಆಫ್ ದ ಡಿಸೀಸಸ್ ಅಂದ್ರೆ ಕಾಯಿಲೆ ಅಥವಾ ರೋಗಗಳ ಹೆಸರು ಮುಂದೆ ನಾವು ಆರ್ಟಿಕಲ್ಸ್ ನ ಬಳಸಲ್ಲ. ಎಕ್ಸಾಂಪಲ್ ನೋಡಿ, ಶಿ ಡೈಡ್ ಆಫ್ ಜಾಂಡಿಸ್, ಅ ಜಾಂಡಿಸ್, ದ ಜಾಂಡಿಸ್, ನೋ, ಇಟ್ಸ್ ನಾಟ್ ಕರೆಕ್ಟ್. ಸೊ ಡಿಸೀಸಸ್ ಹೆಸರು ಮುಂದೆ ಯಾವತ್ತು ಬರಲ್ಲ. ಫಾರ್ ಎಕ್ಸಾಂಪಲ್ ಕೋವಿಡ್-19 ಅಂತ ಹೇಳ್ತೀವಲ್ಲ, ದ ಕೋವಿಡ್-19, ಅ ಕೋವಿಡ್-19 ಅಂತ ಹೇಳಲ್ಲ. ಸೊ ಸೇಮ್ ಲಾಜಿಕ್. ಫೆಸ್ಟಿವಲ್ಸ್ ಅಂದ್ರೆ ಹಬ್ಬಗಳ ಹೆಸರು ಮುಂದೆ ದ, ಎ, ಆನ್ ಬಳಸಲ್ಲ. ಸೊ ಐ ಸೆಲೆಬ್ರೇಟ್ ದೀಪಾವಳಿ, ಮೈ ಫ್ರೆಂಡ್ ಸೆಲೆಬ್ರೇಟ್ಸ್ ಕ್ರಿಸ್ಮಸ್ ವುಡ್ ಬಿ ಕರೆಕ್ಟ್. So you don't have to use articles in front of the festivals. Seasons. Seasons ಅಂದ್ರೆ ಋತುಗಳು. Seasons ಹೆಸರು ಮುಂದೆ again the, a, and ಬಳಸೋ ಅಗತ್ಯ ಇಲ್ಲ. So it is summer, it is winter, it is monsoon, it is fall, it is spring ಆ ತರ ಹೇಳಬೇಕು. Games and sports. ಸೊ ಯಾವುದೇ ತರ ಸ್ಪೋರ್ಟ್ಸ್, ಕ್ರೀಡೆ, ಆಟ ಇದರಲ್ಲಿ ಆಟದ ಹೆಸರು ಜೊತೆಗೆ ಆರ್ಟಿಕಲ್ಸ್ ನ ಬಳಸಲ್ಲ. ಮೀನಿಂಗ್ ಐ ಲವ್ ಕ್ರಿಕೆಟ್ ಅಂತ ಹೇಳಬೇಕು. ಐ love the cricket, I love a cricket is not correct. I like football, ಸರಿ ಇದೆ, ಆ ತರ ಹೇಳಬೇಕು. ಬಟ್ if I say Messi is a football player, then it's a different case. ಇಲ್ಲಿ ಅ ಫುಟ್ಬಾಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಯಾಕಂದ್ರೆ ನಾನು ಮನುಷ್ಯನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೆಸ್ಸಿ, ಲಯನಲ್ ಮೆಸ್ಸಿ ಇಸ್ ಅ ಫುಟ್ಬಾಲ್ ಪ್ಲೇಯರ್. ಸೊ ಅವನೊಬ್ಬ ಪ್ಲೇಯರ್, ಅವನು ಒಬ್ಬ ಆಟಗಾರ ಅಂತ ಬರುತ್ತಲ್ಲ, ಹಾಗಾಗಿ ಎ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ರೆ ಇಫ್ ಯು ಆರ್ ರೆಫರಿಂಗ್ ಟು ಓನ್ಲಿ ದ ಸ್ಪೋರ್ಟ್ಸ್, ಯು ಶುಡ್ ನಾಟ್ ಯೂಸ್ ಎ, ಆನ್ ಆರ್ ದ ಬಿಫೋರ್ ದ ನೇಮ್ಸ್ ಆಫ್ ಗೇಮ್ಸ್ ಆರ್ ಎನಿ ಸ್ಪೋರ್ಟ್ಸ್. ಲ್ಯಾಂಗ್ವೇಜಸ್, ಭಾಷೆಗಳ ಹೆಸರು ಮುಂದೆ ದ ಬರಲ್ಲ. ಎಕ್ಸಾಂಪಲ್, ಇಫ್ ಯು ಟೇಕ್ ಇಂಗ್ಲಿಷ್, ಇಟ್ಸ್ ಜಸ್ಟ್ ಇಂಗ್ಲಿಷ್, ಭಾಷೆ ಅಂತ ಅರ್ಥ. ನೀವು ದ ಸೇರಿಸ್ಕೊಂಡು ದ ಇಂಗ್ಲಿಷ್ ಅಂತ ಹೇಳಿದ್ರೆ ಅವಾಗ ನೀವು ಇಂಗ್ಲೆಂಡ್ ಜನರ ಬಗ್ಗೆ ಮಾತಾಡ್ತಿದ್ದೀರಾ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಭಾಷೆಗಳ ಹೆಸರು ಮುಂದೆ ಯಾವತ್ತು ನಾವು ದ, ಎ, ಅಂಡ್ ಆನ್ ಬಳಸೋಲ್ಲ. ಸಬ್ಜೆಕ್ಟ್ ಆಫ್ ಸ್ಟಡಿ. ಸಬ್ಜೆಕ್ಟ್ ಆಫ್ ಸ್ಟಡಿ ಅಂದ್ರೆ ನೀವು ಏರಿಯಾಸ್ ಆಫ್ ಸ್ಟಡಿ ಅಂತ ಕರಿತೀರಲ್ಲ, ಆರ್ ಡಿಫರೆಂಟ್ ಸಬ್ಜೆಕ್ಟ್ಸ್ ದಟ್ ಯು ಸ್ಟಡಿ ಇನ್ ಯೋರ್ ಕಾಲೇಜ್ ಆರ್ ಸ್ಕೂಲ್ಸ್, ಅದೇ ಸಬ್ಜೆಕ್ಟ್ ಆಫ್ ಸ್ಟಡಿ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಬಯಾಲಜಿ, ಸಿವಿಕ್ಸ್, ಜಿಯೋಗ್ರಫಿ, ಮ್ಯಾಥಮೆಟಿಕ್ಸ್ ಎಕ್ಸೆಟ್ರಾ. ಸೊ ಈ ಎಲ್ಲ ಸಬ್ಜೆಕ್ಟ್ ಗಳ ಹೆಸರು ಮುಂದೆ ನಾವು ಎ ಅಂಡ್ ದ ಬಳಸಲ್ಲ. ಮೀನಿಂಗ್ ಇಫ್ ಐ ಸೇ ಐ ಟೀಚ್ ಹಿಸ್ಟ್ರಿ, ದೆನ್ ಇಟ್ ಶುಡ್ ಬಿ ಜಸ್ಟ್ ದಟ್. ಐ ಟೀಚ್ ಹಿಸ್ಟ್ರಿ ಅಷ್ಟೇ ಇರ್ಬೇಕು. ಐ ಟೀಚ್ ಅ ಹಿಸ್ಟ್ರಿ, ಐ ಟೀಚ್ ದ ಹಿಸ್ಟ್ರಿ ಆ ತರ ಬರಲ್ಲ. ಓಕೆ, ನೆಕ್ಸ್ಟ್ meals of the day. So what do you mean by meals of the day? So there are 3 main meals of the day. ಅಂದ್ರೆ ಬ್ರೇಕ್ಫಾಸ್ಟ್, ಲಂಚ್ ಮತ್ತೆ ಡಿನ್ನರ್. ಇದನ್ನ ಮೀಲ್ಸ್ ಆಫ್ ದ ಡೇ ಅಂತ ಕರಿತೀವಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹೆಸರುಗಳ ಮುಂದೆ ನಾವು ದ ಹಾಕಲ್ಲ. ಅಂದ್ರೆ ಐ ಆಮ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್, ಮೈ ಮಾಮ್ ಇಸ್ ಮೇಕಿಂಗ್ ಡಿನ್ನರ್, ಆರ್ ಲೆಟ್ಸ್ ಗೋ ಔಟ್ ಫಾರ್ ಡಿನ್ನರ್ ಟು ನೈಟ್. ಈ ತರ ಡಿನ್ನರ್ ಅಥವಾ ಲಂಚ್, ಬ್ರೇಕ್ಫಾಸ್ಟ್ ಗಳ ಹೆಸರು ಮುಂದೆ ಎ ಅಂಡ್ ದ ಬೇಕಾಗಿಲ್ಲ, ಹಾಗೆ ಬಳಸಬಹುದು. ನೆಕ್ಸ್ಟ್ ರೂಲ್, routine places like school, college, university, work, office, home, bed, market, church, temple, etc. except when these places are visited for some other purpose. Now, pay attention. Routine places ಅಂದ್ರೆ ಏನು? ಅಂದ್ರೆ ನೀವು ದಿನನಿತ್ಯ ಹೋಗುವಂತ places. School, college, university, office, bed, home,
ಮಾರ್ಕೆಟ್, ಚರ್ಚ್, ಟೆಂಪಲ್ ಇದೆಲ್ಲದು. ಸೊ ಇಲ್ಲಿ ಯಾವಾಗ ದ ಬಳಸಬೇಕು, ಯಾವಾಗ ದ ಬಳಸಬಾರ್ದು ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ನೋಡಿ, ಮೈ ಸನ್ ಹ್ಯಾಸ್ ಸ್ಟಾರ್ಟೆಡ್ ಸ್ಕೂಲ್ ನೌ. ಐ ವೆಂಟ್ ಟು ದ ಸ್ಕೂಲ್ ಟು ಮೀಟ್ ಹಿಸ್ ಟೀಚರ್. 2 ಸಲ ಇಲ್ಲಿ ಸ್ಕೂಲ್ ಬಳಕೆ ಆಗಿದೆ, ಬಟ್ ಒಂದ್ಸಲ ನಾನು ಯಾವ ಆರ್ಟಿಕಲ್ ಯೂಸ್ ಮಾಡಿಲ್ಲ ಸ್ಕೂಲ್ ಮುಂದೆ, ಇಲ್ಲಿ ದ ಯೂಸ್ ಮಾಡಿದ್ದೀನಿ. ಏನ್ ಕಾರಣ ಇರಬಹುದು? ಸೊ ಈ ರೂಟಿಂಗ್ ಪ್ಲೇಸಸ್ ಏನಿದೆ ಅದೆಲ್ಲದೂ ಅದರ ಪ್ರೈಮರಿ ಪರ್ಪಸ್ಗೆ ಬಳಸ್ತಾ ಇದ್ರೆ ಆವಾಗ ನೀವು ಆರ್ಟಿಕಲ್ ಯೂಸ್ ಮಾಡಬಾರ್ದು. ಸೊ ವಾಟ್ ಡು ಐ ಮೀನ್ ಬೈ ದಿಸ್? ಮೈ ಸನ್ ಹ್ಯಾಸ್ ಸ್ಟಾರ್ಟೆಡ್ ಸ್ಕೂಲ್ ಅಂದ್ರೆ ನನ್ನ ಮಗ ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ್ದಾನೆ. ಸ್ಕೂಲ್ಗೆ ಯಾಕೆ ಹೋಗ್ತಾರೆ ಮಕ್ಕಳು? ಓದೋದಕ್ಕೆ ಹೋಗ್ತಾರೆ. ಅಂಡ್ ಇವನು ಮಕ್ಕಳಲ್ಲಿ ಒಬ್ಬ ಅಲ್ಲ, ಹಾಗಾಗಿ ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಸೊ ಸ್ಕೂಲ್ ಬೇಸಿಕ್ ಪರ್ಪಸ್ ಏನು? ಕಲಿಯೋಕೆ ಹೋಗ್ತಾರೆ. ಸೊ ಆತರ ಆ ಹುಡುಗ ಕಲಿಯೋದಕ್ಕೋಸ್ಕರ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಹಾಗಾಗಿ ನಾವು ಸ್ಕೂಲ್ ಜೊತೆ ಯಾವ ಆರ್ಟಿಕಲ್ಸ್ ಬಳಸಬೇಕಾಗಿಲ್ಲ. ಬಟ್ ಇಲ್ಲಿ ನಾನು ಅವ್ರ ಅಮ್ಮ ಆಗಿ ಸ್ಕೂಲ್ಗೆ ಯಾಕೆ ಹೋಗ್ತಾ ಇದ್ದೀನಿ? ನನಗೆ ಕಲಿಯೋ ಉದ್ದೇಶ ಇಲ್ಲ, ನಾನು ಕಲ್ತಾಗ ಹೋಗಿದೆ ಅಂತ ಅನ್ಕೊಳ್ಳಿ. ಬಟ್ ಐ ಆಮ್ ಗೋಯಿಂಗ್ ಟು ದ ಸ್ಕೂಲ್ ಟು ಮೀಟ್ ಹಿಸ್ ಟೀಚರ್. ಅಂದ್ರೆ ಸ್ಕೂಲ್ ಪ್ರೈಮರಿ ಪರ್ಪಸ್ ಇರೋದೇನು? ಅವ್ನು ಹೋಗೋದು ಕಲಿಕೆಗಾಗಿ. ಬಟ್ ನಾನ್ ಸ್ಕೂಲ್ಗೆ ಯಾಕೆ ಹೋಗ್ತಾ ಇದ್ದೀನಿ? ಅವ್ನ ಪ್ರಿನ್ಸಿಪಲ್ ಅಥವಾ ಅವ್ನ ಟೀಚರ್ ನ ಮೀಟ್ ಮಾಡೋದಕ್ಕೋಸ್ಕರ ಹೋಗ್ತಾ ಇರೋದು. ಹಾಗಾಗಿ ನಾನು ಇಲ್ಲಿ ದ ಸ್ಕೂಲ್ ಅಂತ ಹೇಳ್ತೀನಿ. ಅಂದ್ರೆ ಸ್ಕೂಲ್ ಪ್ರೈಮರಿ ಪರ್ಪಸ್ ವಿದ್ಯಾಭ್ಯಾಸ, ಅದಕ್ಕೋಸ್ಕರ ನೀವು ಸ್ಕೂಲ್ಗೆ ಹೋಗ್ತಾ ಇದ್ರೆ ಸ್ಕೂಲ್ ಅಂತ ಮಾತ್ರ ಹೇಳ್ಬೇಕು. ಬೇರೆ ಯಾವ್ದೋ ಕಾರಣಕ್ಕಾಗಿ ಸ್ಕೂಲ್ಗೆ ಹೋಗ್ತಾ ಇದ್ರೆ ಅವಾಗ ದ ಸ್ಕೂಲ್ ಅಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಐ ಆಮ್ ಅಟ್ ದ ಹಾಸ್ಪಿಟಲ್, ಮೈ ಸಿಸ್ಟರ್ ಹ್ಯಾಸ್ ಜಸ್ಟ್ ಹ್ಯಾಡ್ ಅ ಬೇಬಿ. ಸೊ ಐ ಆಮ್ ಅಟ್ ದ ಹಾಸ್ಪಿಟಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ, ಆದ್ರೆ ನಾನು ಪೇಷಂಟ್ ಅಲ್ಲ, ನಾನು ಬೇರೆ ಯಾರನ್ನೋ ನೋಡೋದಕ್ಕೋಸ್ಕರ ಹೋಗ್ತಾ ಇರೋದು, ಹಾಗಾಗಿ ದ ಹಾಸ್ಪಿಟಲ್ ಅಂತ ಹೇಳ್ತೀನಿ. ನಾನು ಪೇಷಂಟ್ ಆಗಿ ಅಲ್ಲಿ ಸೇರ್ಕೊಂಡಿದ್ರೆ, ಅಡ್ಮಿಟ್ ಆಗಿದ್ರೆ ವಾರ್ಡ್ ಅಲ್ಲಿ, ಆವಾಗ ನಾನು ಐ ಆಮ್ ಅಟ್ ಹಾಸ್ಪಿಟಲ್ ಆರ್ ಐ ಆಮ್ ಇನ್ ಹಾಸ್ಪಿಟಲ್ ಅಂತ ಹೇಳ್ಬಹುದು. ಸೊ ಬೇಸಿಕಲಿ ರೂಟೀನ್ ಪ್ಲೇಸಸ್ ಇದೆಲ್ಲ ಏನೇನಿದೆ ಅದರದ್ದು ಪರ್ಪಸ್ ಏನಿದೆ, ಆ ಪರ್ಪಸ್ಗೋಸ್ಕರ ಮಾತ್ರ ನೀವು ಆ ಪ್ಲೇಸ್ ನ ಬಳಸ್ತಾ ಇದ್ರೆ ಅದ್ರ ಜೊತೆ ಆರ್ಟಿಕಲ್ಸ್ ಬರಲ್ಲ. ಬೇರೆ ಯಾವ್ದೋ ಪರ್ಪಸ್ಗೋಸ್ಕರ ಬಳಸಿದ್ರೆ ಆರ್ಟಿಕಲ್ಸ್ ಬರುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಟೆಂಪಲ್. ಟೆಂಪಲ್ಗೆ ಯಾಕೆ ಹೋಗ್ತಾರೆ? ಪ್ರೇ ಮಾಡೋದಕ್ಕೋಸ್ಕರ ಹೋಗ್ತಾರೆ. So if I say I go to temple every day, it means I go to temple every day to pray. So temple purpose ಏನು? ಪ್ರೇ ಮಾಡೋದು ದೇವರಿಗೆ. ಸೊ ಅದೇ ಪರ್ಪಸ್ ಗೋಸ್ಕರ ಹೋಗ್ತಾ ಇದ್ದೀನಿ, ಸೊ ಐ ಗೋ ಟು ಟೆಂಪಲ್ ಅಂತ ಹೇಳ್ತೀನಿ. ಬಟ್ ಐ ಆಮ್ ಗೋಯಿಂಗ್ ಟು ದ ಟೆಂಪಲ್ ಅಂತ ಹೇಳಿದ್ರೆ ನಾನು ಪ್ರೇ ಮಾಡೋದಕ್ಕೋಸ್ಕರ ಹೋಗಲ್ಲ, ಬೇರೆ ಯಾವ್ದೋ ಕಾರಣದಿಂದ ಹೋಗಬಹುದು. ನಾನು ಟೂರಿಸ್ಟ್ ಆಗಿರಬಹುದು, ಸೈಟ್ ಸೀಯಿಂಗ್ ಹೋಗ್ಬೋದು, ಇಲ್ಲ ಫೋಟೋಗ್ರಫಿಗೆ ಹೋಗ್ಬೋದು, ಇಲ್ಲ ಬೇರೆ ಯಾರನ್ನೋ ಮೀಟ್ ಮಾಡಕ್ ಹೋಗ್ಬಹುದು. ಸೊ ಅದರದ್ದು ಪ್ರೈಮರಿ ಪರ್ಪಸ್ ಬಿಟ್ಟು ಬೇರೆ ಪರ್ಪಸ್ಗೋಸ್ಕರ ನೀವು ಈ ಪ್ಲೇಸಸ್ಗೆ ಹೋದ್ರೆ ಆವಾಗ ಆರ್ಟಿಕಲ್ಸ್ ನ ಬಳಸಬೇಕು. ಅದೊಂದೇ ಪರ್ಪಸ್ಗೋಸ್ಕರ ಹೋದ್ರೆ, ಪ್ರೈಮರಿ ಪರ್ಪಸ್ಗೋಸ್ಕರ, ಆವಾಗ ಆರ್ಟಿಕಲ್ಸ್ ನ ನಾವು ಬಳಸೋದಿಲ್ಲ. ಸೊ ಇಲ್ಲಿಗೆ ನಾವು ಆರ್ಟಿಕಲ್ಸ್ ವಿವ್ ರೀಚ್ ದಿ ಎಂಡ್ ಆಫ್ ದಿಸ್ ಟಾಪಿಕ್, meaning we've learned all the important aspects of articles. We've learned the meaning, we've learned about the types and the rules regarding indefinite as well as definite articles. ಅದು ಬಿಟ್ಟು ಆರ್ಟಿಕಲ್ಸ್ ನ ಯಾವಾಗ ಬಳಸಬಾರ್ದು ಅಂತ ಕೂಡ ತಿಳ್ಕೊಂಡ್ವಿ. ಸೊ ಇದನ್ನೆಲ್ಲ ನೀವು ರಿವೈಸ್ ಮಾಡ್ತಾ ಇದ್ರೆ ನಿಮ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಆಲ್ಸೋ ಐ ಟೋಲ್ಡ್ ಯು, ಎರರ್ ಫೈಂಡಿಂಗ್ ಅಲ್ಲಿ ಮತ್ತೆ ಕ್ಲೋಸ್ ಟೆಸ್ಟ್ ಅಲ್ಲಿ ತುಂಬಾ ಸಲ ಆರ್ಟಿಕಲ್ಸ್ ಇಂದ ಕ್ವೆಶ್ಚನ್ ಬರುತ್ತೆ. ನೀವು ಇದು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮ್ಗೆ ಅಕ್ಯುರಸಿ ಜಾಸ್ತಿ ಆಗುತ್ತೆ ಅಂಡ್ ಸ್ಕೋರಿಂಗ್ ಕೂಡ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಸೊ that will be it. Thank you.